ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವೈಭವಿಯಲ್ಲಿ ಕೇಳಿದ ಅಥರ್ ರಿಸೆಪ್ಷನ್ನಲ್ಲಿ ಇದ್ದವಳಿಗೆ ತಾನು ವೈಭವಿಯ ಚೇಂಬರಿಗೆ ಹೋಗಿ ಬಂದಿದ್ದ. ಅವಳು ಅಲ್ಲಿರಲಿಲ್ಲ. ಸರ್, ಮೇಡಮ್ ಎನ್ನುತ್ತಿದ್ದ ಆಕೆ ಉತ್ತರಿಸುವ ಮೊದಲೇ ನಾನು ಇಲ್ಲಿದ್ದೀನಿ ಅಥರ್ ಎಂಬ ವೈಭವಿಯ ಧ್ವನಿ ಅವನ ಕಿವಿಗೆ ಬಿದ್ದಿತು. ತಿರುಗಿ ನೋಡಿದ ಅವಳತ್ತ. ಕೈಯಲ್ಲಿ 2 ಕಪ್ ಕಾಫಿ ಹಿಡಿದು ಅವನ ಬಳಿ ನಡೆದು ಬರುತ್ತಿದ್ದಳವಳು. ಅವನಿಗಾಗಿ ಕಾರ್ ಕಳುಹಿಸಿದಾಗಲೇ ಕಾಫಿ ಮಾಡಲು ಹೋಗಿದ್ದವಳು ಅವ ಬರುತ್ತಿದ್ದಂತೆ ಕಪ್ಗೆ ಸುರಿದು ತಂದಳು. ತಾನು ಮಾಡಿದ ಕಾಫಿ ಅವನಿಗೆ ಇಷ್ಟವಲ್ಲವೇ? ಅವಳ ಕೈಯಲ್ಲಿಯ ಕಪ್ ತೆಗೆದುಕೊಂಡ ಅಥರ್, ಯಾಕೆ ಬರೋದಕ್ಕೆ ಹೇಳಿದೆ ಎಂದು ಕೇಳಿದ. ಹೇಳ್ತೀನಿ ಬಾ ಎನ್ನುತ್ತಾ ತನ್ನ ಚೇಂಬರಿಗೆ ನಡೆದವಳು ಒಳಬಂದು ತನ್ನ ಚೇರಿನಲ್ಲಿ ಕುಳಿತಳು. ಅವಳೆದುರಿಗೆ ಕುಳಿತ ಕಾಫಿ ಹೀರುತ್ತಾ. ಅದೇನೋ ಖುಷಿ ಇಬ್ಬರಲ್ಲೂ ಆ ಕ್ಷಣಗಳನ್ನು ಅನುಭವಿಸಲು. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಅಥರ್ ಎಂದಳು ಖುಷಿಯಿಂದಲೇ. ತನಗೆ ಏನೇ ಹೇಳುವುದಿದ್ದರೂ ಅವಳ ಮೊದಲ ಆಯ್ಕೆ ಅಥರ್ವನೇ. ಹೌದಾ, ಏನದು ಖುಷಿ ವಿಚಾರ ಕೇಳಿದ. ಅವಳ ಖುಷಿ ಕಂಡು ಖುಷಿಯಾಗಿ, ನಿನ್ನೆ ಪಾರ್ಟಿ ನಡೆದಿದ್ರ ಪ್ರಾಫಿಟ್ ತುಂಬ ಚೆನ್ನಾಗಾಗಿದೆ. ನಾವು ಎಷ್ಟು ಖರ್ಚು ಮಾಡಿದ್ವೋ ಅದ್ರ 3 ಪಟ್ಟು ಹಣ ಕೈ ಸೇರಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಎಂದಳು ಚೀರುವಂತೆ ಜೋರು ಧ್ವನಿಯಲ್ಲೇ. ಹೌದಾ, ಕಂಗ್ರಾಟ್ಸ್ ಎಂದ. ಥ್ಯಾಂಕ್ ಯು, ಬಟ್ ಇದಕ್ಕೆ ಕಾರಣ ನೀನು ಮತ್ತೆ ಅಭಿ. ಸೊ ಥ್ಯಾಂಕ್ ಯು ಅಗೇನ್. ಅಭಿಗೂ ಹೇಳು ನೀನು. ಅವರ ಸಹಾಯ ಮರೆಯಲಿಲ್ಲ ಹುಡುಗಿ. ಓಕೆ ಎಂದವ ಕಾಫಿ ಕುಡಿದು ಮುಗಿಸಿದ. ಅಥರ್, ಇದೇ ಖುಷಿಗೆ ಇವತ್ತು ನೈಟ್ ಪಬ್ ಹೋಗೋಣವಾ? ನಂದೇ ಪಾರ್ಟಿ ಆಸೆಯಿಂದ ಕೇಳಿದಳು. ನೋ, ನಿನ್ನೆ ತಾನೇ ಪಾರ್ಟಿ ಆಗಿದೆ. ಈಗ ಮತ್ತೆ ಪಾರ್ಟಿ ಅಂದರೆ ಅಪ್ಪ ಅಮ್ಮ ಬೈತಾರೆ ಎಂದ. ಭಾರ್ಗವ್ರವರಿಗೆ ಚೂರು ಹೆದರುವವ ಇವ. ಸ್ವಲ್ಪ ಹೊತ್ತಷ್ಟೇ, ಅಷ್ಟಕ್ಕೂ ನಾವೇನು ಪಾರ್ಟಿ ಎಂಜಾಯ್ ಮಾಡಲಿಲ್ಲವಲ್ಲ. ನಿನ್ನೆ ಬಂದವರಿಗೆ ಎಂಜಾಯ್ ಆಗೋ ಥರ ಮಾಡಿದ್ದೀವಿ. ಸೊ ಪ್ಲೀಸ್ ಅಥರ್ ಗೋಗರೆದಳು. ಓಕೆ, ಮೊದಲು ಅಣ್ಣನಿಗೆ ಕೇಳ್ತೀನಿ ಎಂದ. ಕಾಲ್ ಮಾಡು ಅಭಿಗೆ ಅವಸರಿಸಿದಳು. ಅವ ಅಭಿಗೆ ಕರೆ ಮಾಡಿದ. ರಿಸೀವ್ ಮಾಡಲಿಲ್ಲ ಅವ. ಮೀಟಿಂಗ್ ಇದೆ ಎಂದು ಫೋನ್ ಸೈಲೆಂಟ್ ಹಾಕಿದ್ದವನಿಗೆ ಲಕ್ಷ್ಯವಿಲ್ಲ ಫೋನಿನತ್ತ. ಅವನು ರಿಸೀವ್ ಮಾಡ್ತಿಲ್ಲ. ಹೇಗಿದ್ದರೂ ನಾನೀಗ ಮನೆಗೆ ಹೋಗಲೇಬೇಕು. ಸೊ ಮನೆಗೆ ಹೋದ್ಮೇಲೆ ಅಣ್ಣನಿಗೆ ಕೇಳಿ ನಿನಗೆ ಕಾಲ್ ಮಾಡ್ತೀನಿ ಎಂದ. ಓಕೆ, ಹಾಗಾದರೆ ನಾನೀಗ ಮನೆಗೆ ಹೋಗ್ತೀನಿ ಎಂದಳು ಮೇಲೇಳುತ್ತಾ. ಇಷ್ಟು ಬೇಗನಾ? ನನ್ನ ಜೊತೆ ಮಾತಾಡೋದಿಲ್ವಾ ಕೇಳಿದ ಅವಳನ್ನೇ ದಿಟ್ಟಿಸಿ. ಏನು ಮಾತಾಡಬೇಕು ನಿನ್ನ ಜೊತೆ? ಏನಿಲ್ಲ ಅವನ ಬಳಿ ಬಂದು ಎಂದಳು. ಏನು ಮಾತಾಡಬೇಕು ಅಂತ ನನ್ನನ್ನು ಕರೆಸ್ಕೊಂಡು ನೀನು ಹೇಳಬೇಕಾಗಿದ್ದನ್ನು ಹೇಳಿದ್ಮೇಲೆ ಏನಿಲ್ಲ ಅಂತಿದೀಯಾ? ಜೋರು ಮಾಡುವಂತೆ ಕೇಳಿದ. ಹೌದು ಎಂದಳು ಅವನ ಮುಂದಿದ್ದ ಟೇಬಲ್ ಮೇಲೆ ಕೂರುತ್ತಾ. ಅವಳ ತುಂಟತನಕ್ಕೆ ತಕ್ಷಣ ಅವಳ ಕಿವಿ ಹಿಡಿದ ಅಥರ್, ಹೌದಾ, ಏನೂ ಇಲ್ವಾ ಎಂದಾಗ, ಅಮ್ಮ ಬಿಡೋ ಕಿವಿನ ಎನ್ನುತ್ತಾ ಅವನಿಂದ ಕಿವಿ ಬಿಡಿಸಿಕೊಂಡಳು ಮುಖ ಕಿವುಚುತ್ತಾ. ಮನೆಗೆ ಹೋಗಿ ರೆಡಿ ಆಗೋದು ಬೇಡವಾ ನಾನು ಕೇಳಿದಳು ಕಿವಿ ಸವರುತ್ತಾ. ನೀನು ಹೀಗೆ ಚೆನ್ನಾಗಿದೆಯಾ ಎಂದನವ ಪ್ರೀತಿಯಿಂದ. ನಾಚಿದವಳು ಅವನ ನೋಟದಲ್ಲಿ ನೋಟ ಬೆಸೆದಳು. ಮತ್ತೆ ಮೈಮರೆತು ಕುಳಿತರು ಇಬ್ಬರು ಕ್ಷಣ. ಇರುವ ಪ್ರೀತಿ ಹೇಳಿಕೊಳ್ಳಲು ಒಬ್ಬರೂ ಮುಂದಿಲ್ಲ. ಆದರೆ ಈ ಸಂತಸದ ಕ್ಷಣಗಳನ್ನು ಅನುಭವಿಸದೇ ಇರುವುದಿಲ್ಲ. ಕ್ಷಣಗಳು ಉರುಳಿದಾಗ ಹೊರಗಡೆ ಆದ ಏನೋ ಸದ್ದಿಗೆ ವಾಸ್ತವಕ್ಕೆ ಬಂದ ಇಬ್ಬರೂ ತಡಬಡಿಸುತ್ತಾ ನೋಟ ಬದಲಾಯಿಸಿದಾಗ, ಬಾ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದಳು ವೈಭವಿ. ಬೇಡ ವೈಭು, ಕಾರ್ ಎನ್ನುತ್ತಿದ್ದವನಿಗೆ ತೋಳಿಗೆ ತಟ್ಟನೆ ಏಟು ಕೊಟ್ಟಳು ವೈಭು ಎಂದು ಕರೆದಿದ್ದಕ್ಕೆ. ಅವಳ ಏಟನ್ನು ಲೆಕ್ಕಿಸದೆ ಕಾರ್ ಬರುತ್ತೆ ಎಂದ. ಓಕೆ ಬಾ ಹೋಗೋಣ ಎನ್ನುತ್ತಾ ಇಬ್ಬರೂ ಮಾತನಾಡುತ್ತಲೇ ಹೊರನಡೆದರು. ತಾವು ಇದ್ದ ಆಫೀಸಿನ ಮೀಟಿಂಗ್ ಮುಗಿಸಿಕೊಂಡು ಮನೆಗೆ ಬಂದರು ಭಾರ್ಗವ್ ಆಗತಾನೆ. ಅವರ ಕಾರಿನ ಸದ್ದಿಗೆ ಬಾಗಿಲಿಗೆ ಬಂದ ಪೂರ್ಣರವರು ಅವರು ಒಳಬರುತ್ತಲೇ ಟೀ ಮಾಡ್ಕೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ನಡೆದರು.
ಅತ್ತಿತ್ತ ನೋಡಿದ ಭಾರ್ಗವರವರು ಶರಾವತಿಯವರು ಒಬ್ಬರೇ ಕುಳಿತಿದ್ದನ್ನು ನೋಡಿ ಅಶುಯಲ್ಲಿ ಕಾಣ್ತಿಲ್ಲ ಎಂದು ಕೇಳಿದರು. ಅವಳು ಬಂದಿರುವಳೆಂದು ಹೊರಗೆ ನಿಂತಿದ್ದ ಅವಳ ಕಾರ್ ಹೇಳಿತ್ತು. ಅದೊಂದು ಹುಚ್ಚುಡುಗಿ, ಕೋಣೆ ಸೇರಿದೆ, ಬರ್ತಿದ್ದ ಹಾಗೆ, ಕೆಳಗೆ ಬಂದಿಲ್ಲ ಎಂದರು. ಹೌದಾ, ಯಾಕೆ ಕೇಳಿದರು ಅರ್ಥವಾಗದೆ. ಗೊತ್ತಿಲ್ಲ ಬಾವ, ಬರ್ತಿದ್ದಾಗೆ ಒಬ್ಬಳೇ ಇರಬೇಕು ಅಂತ ಕೋಣೆಗೆ ಹೋಗಿದ್ದಾಳೆ. ನನಗೆ ರೇಗಾಡಿದ್ಲು, ಯಾಕೋ ಡಿಸ್ಟರ್ಬ್ ಆಗಿದ್ದಾಳೆ, ಅದನ್ನು ಕೇಳೋದಕ್ಕೆ ನೀವೇ ಸರಿ ಅಂತ ಸುಮ್ಮನಿದ್ದೀವಿ ನಾವು ಎಂದರು ಅಮೃತ ಅಲ್ಲಿಗೆ ಬಂದು. ಹೌದಾ, ಇರಿ, ನಾನು ಅವಳನ್ನು ನೋಡ್ಕೊಂಡು ಬರ್ತೀನಿ ಎನ್ನುತ್ತಾ ಮೇಲೆದ್ದೇ ಬಿಟ್ಟರು. ಅವಳಿಗೆ ಸಣ್ಣ ಬೇಸರವೂ ಆಗಬಾರದು ಇವರಿಗೆ. ಈಗ ತಾನೇ ಬಂದಿದ್ದೀರಾ, ಟೀ ಕುಡಿದು ಹೋಗಿ ಭಾವ. ಬೇಡ, ಮೊದಲು ಅಶ್ವಿತನ ನೋಡಿ ಬರ್ತೀನಿ ಎಂದವರು ಅವಳ ಕೋಣೆಯತ್ತ ನಡೆದರು. ಕೋಣೆ ಲಾಕ್ ಮಾಡದೆ ಮಂಚದಲ್ಲಿ ಮಲಗಿದ್ದವಳು ಕಣ್ಮುಚ್ಚಿದ್ದಳಷ್ಟೇ, ನಿದ್ದೆಗೆ ಹೋಗಿರಲಿಲ್ಲ. ಆದ ಬೇಸರದಿಂದ ಒಂಟಿತನ ಬಯಸಿದ್ದಳಷ್ಟೇ. ಅಶು ಎನ್ನುತ್ತಾ ಬಂದರು ಭಾರ್ಗವ್. ಬಾಗಿಲು ದೂಡಿ ಕದಲದೆ ಹಾಗೆ ಮಲಗಿದ್ದಳು. ಅವಳ ಬಳಿ ಬಂದು ಕುಳಿತವರು ಅವಳ ತಲೆ ಸವರುತ್ತಾ, ಅಶು ಏನಾಯಿತು, ಯಾಕೆ ಬೇಜಾರಾಗಿದೆಯಾ ಎಂದು ಕೇಳಿದರು. ಆಗ ಅವರತ್ತ ತಿರುಗಿ ಎದ್ದು ಕುಳಿತಳು. ಅವರ ಮುದ್ದಿಗೆ ಬೇಗ ಕರಗುವವಳು ಇವಳು. ಚಿಕ್ಕಂದಿನಿಂದಲೂ ಭಾರ್ಗವರವರ ಸಲುಗೆ ಹೆಚ್ಚವಳಿಗೆ. ಏನಾಯಿತು ನಮ್ಮ ರಾಜ್ಕುಮಾರಿಗೆ? ಅವಳನ್ನೇ ನೋಡುತ್ತಾ ಕೇಳಿದವರಿಗೆ ಅವಳ ಬೇಸರ ಕಂಡಿತು ಮೊಗದಲ್ಲೇ. ಏನೋ ಆಗಿರುವುದೆಂಬುದು ಸ್ಪಷ್ಟ. ಏನಿಲ್ಲ ದೊಡ್ಡಪ್ಪ ಎಂದಳು ಕೂದಲನ್ನು ಕಿವಿಯ ಹಿಂದೆ ಸಿಕ್ಕಿಸುತ್ತಾ. ನನಗೂ ಸುಳ್ಳು ಹೇಳ್ತಿದ್ಯಾ? ಮುದ್ದಿನಿಂದಲೇ ಮಾತನಾಡುತ್ತಿದ್ದರು. ಅಭಿ ಅಥರ್ವನಿಗೆ ಜೋರು ಮಾಡುವರು, ಆದರೆ ಇವಳಿಗೆ ಎಂದೂ ಜೋರು ಮಾಡಿಲ್ಲ ಅವರು. ಹಾಗೇನಿಲ್ಲ ದೊಡ್ಡಪ್ಪ, ಆಫೀಸ್ ಕೆಲಸ ಜಾಸ್ತಿ ಇತ್ತು ಇವತ್ತು, ಸ್ವಲ್ಪ ತಲೆನೋವು ಬೇರೆ, ಎಲ್ಲನೂ ಒಟ್ಟಿಗೆ ಸೇರಿ ತಲೆ ಕೆಟ್ಟ ಹಾಗಾಯಿತು ಅಷ್ಟೇ ಎಂದಳು ಸತ್ಯ ಹೇಳದೆ. ತಾನು ಅನಿರುದ್ಧನನ್ನು ಪ್ರೀತಿಸುತ್ತಿರುವೆ ಎಂದು ಹೇಳುವ ಧೈರ್ಯ ಇತ್ತವಳಿಗೆ. ಆದರೆ ಅವ ಒಪ್ಪದೆ ಈಗಲೇ ಹೇಳುವುದು ಬೇಡವೆಂದು ತಾಳ್ಮೆ ವಹಿಸಿದ್ದಳಷ್ಟೇ. ಅಷ್ಟೇನಾ? ಈಗ ಹೇಗಿದೆ ನಿನ್ನ ಮೂಡು? ಸರಿ ಇಲ್ಲ ಅಂದರೆ ಹೇಳು, ಸರಿ ಆಗೋಕ್ಕೆ ಏನು ಮಾಡೋಣ? ನೀನು ಹೇಗೆ ಹೇಳ್ತೀಯೋ ಹಾಗೆ, ಓಕೆ ಎಂದರು. ಆಫೀಸ್ ಕೆಲಸ ಅವಳು ನಿಭಾಯಿಸುವ ರೀತಿ ಗೊತ್ತವರಿಗೆ. ಅದರ ಬಗ್ಗೆ ಪ್ರಶ್ನೆಯೂ ಮಾಡುವುದಿಲ್ಲ ಅವರು. ಏನು ಬೇಡ ದೊಡ್ಡಪ್ಪ, ಸ್ವಲ್ಪ ಹೊತ್ತಷ್ಟೇ, ನಾನೇ ರಿಲ್ಯಾಕ್ಸ್ ಆಗ್ತೀನಿ. ಓಕೆ, ಫ್ರೆಶ್ ಆಗ್ಬಾ, ಇಬ್ಬರು ಒಟ್ಟಿಗೆ ಟೀ ಕುಡಿಯೋಣ ಎಂದರು. ಸರಿ ಎಂಬಂತೆ ತಲೆ ಆಡಿಸಿದಳು. ಅವರು ಎದ್ದು ಹೊರನಡೆದರು. ಪ್ರೀತಿ ಮಾಡಿ ನೋವು ಅನುಭವಿಸ್ತಾರೆ ಅಂತ ಕೇಳಿದ್ದೆ, ಈಗ ನಾನೇ ಅನುಭವಿಸ್ತಿದ್ದೀನಿ, ಆದರೂ ಬಿಡೋದಿಲ್ಲ ನಾನು. ಅನಿರುದ್ಧ್, ನೀವು ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದುಕೊಂಡವಳು ಮೇಲೆದ್ದು ಬಾತ್ರೂಮಿಗೆ ನಡೆದಳು. ಎಲ್ಲರೂ ಕುಳಿತು ಟೀ ಕುಡಿಯುತ್ತಿದ್ದರು. ಅಶ್ವಿತಾ ಬೇಸರ ಮರೆತಿದ್ದಳು. ಖುಷಿಯಲ್ಲೇ ಮಾತುಗಳು ಸಾಗಿದ್ದವು. ಆ ಸಮಯಕ್ಕೆ ಬಂದರು ಆಯುಷ್ ರವರು. ಅವರ ಹಿಂದೆಯೇ ಅಭಿರಾಮ್ ಇದ್ದ. ಅಥರ್ವ್ ಇನ್ನೂ ಬಂದಿರಲಿಲ್ಲ. ಆಯು, ನಿನ್ನ ದಾರಿನೇ ಕಾಯ್ತಿದ್ದೆ ನಾನು. ಹೇಗಾಯಿತು ಮೀಟಿಂಗ್ ಕೇಳಿದರು ಭಾರ್ಗವ್ ಅವರು ಮುಂದೆ ಬಂದಾಗ. ದಳಪತಿಯ ಜೊತೆ ಮೀಟಿಂಗ್ ಇತ್ತಲ್ಲ, ಆತಂಕವಿಲ್ಲದಿದ್ದರೂ ಸಣ್ಣ ಯೋಚನೆ ಇತ್ತು. ಮೀಟಿಂಗ್ ಅನ್ನೋದಕ್ಕೆ ಏನಿದೆ ಅಣ್ಣ, ಅವನಿಗೆ ನಮ್ಮ ಟೆಂಡರ್ ಬೇಕಿತ್ತು, ಸಿಕ್ಕಿದೆ ಅಷ್ಟೇ ಎಂದರು ಆಯುಷ್ ಅವರೆದುರಿಗೆ ಕುಳಿತುಕೊಳ್ಳುತ್ತಾ. ಪೇಪರ್ ಕೂಡ ಓದದೆ ಸಿಗ್ನೇಚರ್ ಮಾಡ್ದ ಅಪ್ಪ ಅವನು ಎಂದ ಅಭಿರಾಮ್ ಶರಾವತಿಯ ಅಜ್ಜಿಯವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ. ಅವನು ಅಲ್ಲ ಅಭಿ, ಅವರು. ಎಷ್ಟು ಸರಿ ಹೇಳಿ ನಿನಗಿಂತ ದೊಡ್ಡವರಿಗೆ ಮರ್ಯಾದೆ ಕೊಡು ಅಂತ ಗದರಿದರು ಭಾರ್ಗವ್. ಅವ ಬಾಯಿ ಮುಚ್ಚಿದ, ಮಾತನಾಡಲಿಲ್ಲ. ಅಣ್ಣ, ಇಲ್ಲಿ ಏನೋ ಪ್ಲ್ಯಾನ್ ಇದೆ ಅವನದ್ದು, ಆದರೂ ಯಾಕೆ ನೀನು ಅವನಿಗೆ ಟೆಂಡರ್ ಕೊಟ್ಟಿದ್ದು ಕೇಳಿದರು ಆಯುಷ್. ಅಮೃತ ಅವರ ಕೈಗೆ ನೀರಿನ ಗ್ಲಾಸ್ ತಂದಿಟ್ಟರು. ಹೌದು ಅಪ್ಪ, ನನಗೂ ಗೊತ್ತಿರಲಿಲ್ಲ ಅವ್ರ ಬಗ್ಗೆ, ಚಿಕ್ಕಪ್ಪ ಹೇಳಿದ್ರು. ಯಾಕೆ ರಿಸ್ಕ್ ತಗೋತಿದ್ದೀರಾ ಕೇಳಿದ ಅಭಿ. ಅವನು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಂತ ಗೊತ್ತಿಲ್ವ ನಿಮಗೆ? ಏನೇ ಮಾಡಿದ್ರೂ ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾನೆ ಎಂದರು ಶರಾವತಿ ಅಜ್ಜಿ. ಮಗನ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಇವರಿಗೆ. ಅಲ್ಲದೆ ಈಗ ಅವರಿಬ್ಬರ ಮಧ್ಯೆ ಮೊದಲಿನಂತೆ ವಾದ ಆಗುವುದೇ ಇಲ್ಲ. ಭಾರ್ಗವರವರು ಎಲ್ಲವನ್ನೂ ನಿಭಾಯಿಸುವರೆಂಬ ನಂಬಿಕೆ ಇತ್ತವರಿಗೆ.
ಗೊತ್ತು ಅಮ್ಮ, ಆದರೆ ಆ ಕಾರಣ ಏನು ಅಂತ ನಾನು ಕೇಳ್ತಿರೋದು ಎಂದರು ಆಯುಷ್. ಅವನು ಏನು ಪ್ಲ್ಯಾನ್ ಮಾಡಿ ಟೆಂಡರ್ ತಗೊಂಡಿದ್ದಾನೋ ಗೊತ್ತಿಲ್ಲ ಅಯ್ಯೋ. ಏನೋ ಪ್ಲ್ಯಾನ್ ಮಾಡಿರೋದಂತೂ ನಿಜಾನೇ. ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತಾನೆ ಅವನಿಗೆ ಟೆಂಡರ್ ಕೊಟ್ಟಿದ್ದೀನಿ. ಖಂಡಿತ ಇದ್ರ ಹಿಂದೆ ಆ ವರ್ಧನ್ ಇದ್ದಾನೆ ಅಂತಲೂ ಗೊತ್ತು ಎಂದರು ಭಾರ್ಗವ್. ಎಲ್ಲ ಕಡೆಯೂ ಗಮನವಿಟ್ಟು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಅವರ ಗುಣ ಮನೆಯ ಯಾರಿಗೂ ಇನ್ನೂ ಬಂದಿಲ್ಲ. ಆ ವರ್ಧನ್ಗೆ ಎಂದು ಅಭಿ ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಂತೆ ಮರ್ಯಾದೆ ಎಂದರು ಭಾರ್ಗವ್ ಜ್ಞಾಪಿಸುತ್ತಾ. ಇವ ಕೋಪದಲ್ಲಿ ಎದುರಿರುವವರಿಗೆ ಮರ್ಯಾದೆ ಕೊಡುವುದನ್ನು ಮರೆಯುತ್ತಿದ್ದನಲ್ಲ ಪದೇ ಪದೇ. ಅವರ ಮಾತಿಗೆ ಒಮ್ಮೆ ಕಣ್ಮುಚ್ಚಿ ತೆಗೆದು ಕೋಪ ನಿಯಂತ್ರಿಸಿಕೊಂಡ ಅಭಿ, ಆ ವರ್ಧನ್ ಸರ್ಗೆ ಯಾಕೆ ನೀವು ಪಾಠ ಕಲಿಸ್ತಿಲ್ಲ? ಒಂದು ಸರಿ ಅವರಿಗೆ ಬುದ್ಧಿ ಕಲಿಸಿದ್ರೆ ಮತ್ತೆ ಅವರು ನಮ್ಮ ಹತ್ರ ಬರಬಾರ್ದು, ಹಾಗೆ ಮಾಡಬೇಕು ಎಂದ. ವರ್ಧನ್ ಹೆಸರೆತ್ತಿದರೆ ಕೋಪ ಮಾಡಿಕೊಳ್ಳುವವನಿಗೆ ಗೊತ್ತಿಲ್ಲ ಅವನ ಮಗಳ ಜೊತೆಯೇ ತಾನು ಜಗಳಕ್ಕೆ ಬೀಳುತ್ತಿರುವುದೆಂದು. ಅವನಿಗೆ ಹಾಗೆ ಮಾಡೋದು ನನಗೇನೋ ದೊಡ್ಡ ಕೆಲಸ ಅಲ್ಲ ಅಭಿ. ಅವನು ನನ್ನ ಮುಂದೆ ನನ್ನನ್ನು ಸೋಲಿಸಿ ನಿಲ್ಲಬೇಕು ಅಂತ ಕಾಯ್ತಿದ್ದಾನೆ. ಅದು ಆಗೋದಿಲ್ಲ ಅಂತ ಗೊತ್ತಿದ ಮೇಲೆ ಯಾಕೆ ಅವನಿಗೆ ತೊಂದರೆ ಕೊಡೋದು? ಅವನ ಆಟ ಅವನು ಆಡಲಿ ಬಿಡು. ಗೆಲ್ಲೋದು ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ಹೀಗೊಬ್ಬರು ಎದುರಾಳಿ ಇದ್ರೇ ಆಟದಲ್ಲಿ ಮಜಾ ಎಂದರು ತಮ್ಮ ಗತ್ತು ಬಿಡದೆ. ಅಭಿ, ಅಣ್ಣನ ಬಗ್ಗೆ ಇನ್ನೂ ನೀನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬಿಡು. ಹೊಡೆದಾಟದಿಂದ ಶತ್ರುಗಳನ್ನ ಬೀಳಿಸೋದಲ್ಲ, ಬುದ್ಧಿಯಿಂದ ನನ್ನ ಅಣ್ಣನ ಯಾರೂ ಗೆಲ್ಲೋದಿಲ್ಲ ಎಂದರು ಆಯುಷ್. ಇವರಿಬ್ಬರ ಬಾಂಧವ್ಯ ಮಾತ್ರ ಚೂರು ಕಡಿಮೆ ಆಗಿಲ್ಲ. ವರ್ಷಗಳೇ ಉರುಳಿದರು. ಕೋಪದಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಭಿ. ಆ ಕ್ಷಣಕ್ಕೆ ಕೋಪ ಬಂದರೂ ಅದನ್ನು ನಿಯಂತ್ರಿಸಿ ಬುದ್ಧಿ ಉಪಯೋಗಿಸ್ಬೇಕು ಎಂದರು ಭಾರ್ಗವ್ ಮಗನನ್ನು ನೋಡುತ್ತಾ. ಅವ ಮಾತನಾಡಲಿಲ್ಲ. ದೊಡ್ಡಪ್ಪ, ಅಭಿ ನಿಮ್ಮ ಹಾಗೇನೆ, ಚೂರು ಕೋಪ ಜಾಸ್ತಿ ಅಷ್ಟೇ ಅವನಿಗೆ ಎಂದಳು ಅಶ್ವಿತಾ ಅವನ ಪರವಾಗಿ. ಇವಳು, ನಿನಗೇನಾದರೂ ಅಂದರೆ ನಿನ್ನ ದೊಡ್ಡಪ್ಪ ಬರ್ತಾರೆ, ಅವನಿಗೇನಾದರೂ ಅಂದರೆ ನೀನು ಬಾ. ನೀವಿಬ್ಬರು ದೊಡ್ಡಪ್ಪ ಮಗಳು ಒಂದೇ, ಮಹಾ ಅಹಂಕಾರಿಗಳು ನೀವು ಎಂದರು ಪೂರ್ಣ ಛೇಡಿಸಿ. ನನ್ನನ್ನು ಬಿಟ್ಟು ಏನೋ ಮೀಟಿಂಗ್ ನಡೀತಿದೆ ಇಲ್ಲಿ ಎನ್ನುತ್ತಾ ಬಂದ ಅಥರ್ವ್ ಒಳಗೆ. ಶುಗರ್ಲೆಸ್ ಪೂರ್ಣಮ್ಮ ಬಂದ ನೋಡಿ ನಿಮ್ಮ ಮಗ, ನೀವು ಅವನನ್ನೇ ಮುದ್ದು ಮಾಡಿ ಎಂದಳು ಅಶ್ವಿತಾ ಅವನನ್ನು ನೋಡಿ ಛೇಡಿಸುತ್ತಾ. ಪೂರ್ಣರವರ ಪಕ್ಕದಲ್ಲಿ ಅವರ ಹೆಗಲು ಬಳಸಿ ಕುಳಿತ ಅಥರ್ವ್, ಏನಂತೆ ಅಮ್ಮ, ಏನೋ ನನ್ನ ಬಗ್ಗೆನೇ ಮಾತಾಡ್ತಿದ್ದಾಳೆ ಇವಳು ಎಂದು ಕೇಳಿದ. ಇನ್ನೇನು, ನಿನ್ನ ಅಣ್ಣನ ಹೊಗಳ್ತಿರ್ತಾಳೆ ಅಷ್ಟೇ ಎಂದರು. ಹಾಗಾದರೆ ಓಕೆ ಎಂದವ ಅಭಿಯನ್ನು ನೋಡುತ್ತಾ. ಅಣ್ಣ, ವೈಭು ಪಬ್ಗೆ ಹೋಗೋಣ ಅಂತಿದ್ದಾಳೆ, ಹೋಗೋಣವಾ? ಅಕ್ಕ ನೀನು ಬಾ ಎಂದ ಅವಳನ್ನು ನೋಡುತ್ತಾ. ನಿನ್ನೆ ತಾನೇ ಪಾರ್ಟಿ ಆಗಿದೆ, ಮತ್ತೆ ಪಬ್ಬ ಯಾಕೆ ಕೇಳಿದರು ಭಾರ್ಗವ್ ಅವ ಊಹಿಸಿದಂತೆಯೇ. ನಿನ್ನೆ ಪಾರ್ಟಿ ಮಾಡಿದ್ರಿಂದ ಅವಳಿಗೆ ಪ್ರಾಫಿಟ್ ಚೆನ್ನಾಗಾಗಿದೆ ಅಂತೆ ಅಪ್ಪ. ಅಲ್ಲದೆ ನಿನ್ನೆ ನಾವೇನು ಪಾರ್ಟಿ ಎಂಜಾಯ್ ಮಾಡಿಲ್ವಲ್ಲ, ಅದಕ್ಕೆ ಹೋಗೋಣ ಅಂದ್ಲು. ನಾನು ನೀವು ಹೇಳ್ದಾಗೆ ಹೇಳಿದೆ ಎಂದ ಮಗುವಂತೆ. ಆದರೂ ಬಂದು ವೀರನ್ನ ಪಾರ್ಟಿ ಕರಿತಿದೀಯಾ ಕೇಳಿದರು ಅವನನ್ನೇ ನೋಡುತ್ತಾ. ಮಾತನಾಡದೆ ಸುಮ್ಮನಾದ ಅಥರ್ವ್. ಹೋಗಲಿ ಬಿಡು ಅಣ್ಣ ಎಂದರು ಆಯುಷ್. ಅಶು, ಮೂಡ್ ಸರಿ ಇಲ್ಲ ಅಂತಿದ್ದೆ ಅಲ್ವಾ, ನೀನು ಹೋಗು ಎಂದರು ಪೂರ್ಣ ಅವಳನ್ನು ನೋಡುತ್ತಾ. ಅಶು ಮೂಡ್ ಸರಿ ಹೋಗುತ್ತೆ ಅನ್ನೋದಾದರೆ ಓಕೆ ಒಪ್ಪಿದರು ಭಾರ್ಗವ್. ಅಕ್ಕ, ನಿನ್ನ ಮೇಲಿದೆ ನೋಡು ಈಗ ಡಿಸಿಷನ್ ಎಂದ ಅಥರ್ವ್. ಓಕೆ ಹೋಗ್ತೀನಿ ಎಂದಳು ಅಶ್ವಿತಾ. ಎಸ್, ಹಾಗಾದರೆ ವೈಭುಗೆ ಕಾಲ್ ಮಾಡಿ ಹೇಳ್ತೀನಿ ಬರ್ತೀವಿ ಅಂತ ಎಂದವ ಫೋನ್ ಹಿಡಿದ. ಅವನ ಖುಷಿ ಗಮನಿಸಿದ ಭಾರ್ಗವರವರು, ಹಾಗೆ ಇನ್ನೊಂದು ವಿಷಯ, ನಾಳೆ ಮೀಟಿಂಗ್ ಇದೆ, ಎಲ್ರಿಗೂ ಮೆಸೇಜ್ ಬಂದಿದೆ ಅಲ್ವಾ, ಸೊ ಲೇಟಾಗಿ ಬಂದು ನಾಳೆ ಲೇಟಾಗಿ ಹೇಳ್ಬೇಡಿ, ನೆನಪಿರಲಿ ಎಂದರು ಎಚ್ಚರಿಸುತ್ತಾ. ಮೂವರು ಓಕೆ ಎಂದರು. ಅಭಿ, ಆಯುಷ್ ಫ್ರೆಶ್ ಆಗಿ ಟೀ ಮಾಡ್ತೀನಿ ಎಂದರು ಪೂರ್ಣ ಮೇಲೆದ್ದು. ಹಾಂ ಅಮ್ಮ ಎನ್ನುತ್ತಾ ಅಭಿ ಕೋಣೆಗೆ ನಡೆದರೆ ಆಯುಷ್ ಕೂಡ ಮೇಲೆದ್ದರು. ಅಶ್ವಿತಾ ತಯಾರಾಗಲು ಕೋಣೆಗೆ ನಡೆದರೆ ಅಥರ್ವ್ ವೈಭವಿಗೆ ಕರೆ ಮಾಡುತ್ತಾ ಮೆಟ್ಟಿಲು ಹತ್ತಿದ. ಅವಳು ಹೋದತ್ತ ನೋಡಿದ ಭಾರ್ಗವರವರ ಮನದಲ್ಲಿ ಎಷ್ಟೋ ಹೊತ್ತಿನಿಂದ ಯೋಚನೆಯೊಂದಿತ್ತು. ಇವಳು ಹೀಗೆ ಬೇಸರ ಆಗುವಂಥದ್ದು ಆಗಿದ್ದಾದರೂ ಏನು ಎಂದು. ಆಫೀಸ್ ಟೆನ್ಷನ್ ಇದ್ದಿದ್ದರೆ ಹೇಳುತ್ತಿದ್ದಳಲ್ಲವೇ, ಅವಳು ಹೇಳದೇ ಇದ್ದದ್ದೇ
ಅನುಮಾನಕ್ಕೆ ಕಾರಣವಾಗಿತ್ತು. ಇನ್ನು ಅವರ ಈ ಅನುಮಾನವನ್ನು ಮಾರನೇ ದಿನ ಅನಿರುದ್ಧ್ ಮುಂದೆಯೇ ಹೇಳಿಕೊಳ್ಳುವವರಿದ್ದರು ಭಾರ್ಗವ್. ಅವರ ಮುಂದೆ ಸತ್ಯ ಹೇಳಿಬಿಡುವನೇ ಅನಿರುದ್ಧ್. ಆದರೆ ಅದಕ್ಕಿಂತ ಮೊದಲೊಂದು ಅನಾಹುತ ಆಗುವುದರಲ್ಲಿತ್ತು. ಅದು ಯಶಸ್ವಿನಿಯಿಂದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.